ದಿ ಅಗ್ರಿಕಲ್ಚರ್ ಸರ್ವಿಸ್ ಆ್ಯಂಡ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿಯ ಒಡೆತನದ ಇಂಡಿಯನ್ ಆಯಿಲ್ ಬಂಕ್ಗೆ ಭೇಟಿ ನೀಡಿ ಪೆಟ್ರೋಲ್ ಸಮಸ್ಯೆ ಕುರಿತು ರಿಯಾಲಿಟಿ ಚೆಕ್ ನಡೆಸಿದಾಗ ಯಾವುದೇ ರೀತಿಯ ವಾಹನಗಳು ಸಾಲಾಗಿ ನಿಂತ ದೃಶ್ಯಗಳು ಕಂಡುಬರಲಿಲ್ಲ. ಸಾರ್ವಜನಿಕರು ಎಂದಿನಂತೆ ತಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿಸಿಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಸಾರ್ವಜನಿಕರು ಮತ್ತು ವಾಹನ ಸವಾರರು ಸುಳ್ಳು ವದಂತಿಗೆ ಆಸ್ಪದ ಕೊಡದೆ ಹಾಗೂ ಭಯಭೀತರಾಗದೇ ಇರಬೇಕು. ಅಲ್ಲದೆ ಯುದ್ಧ ನಡೆದು 26 ದಿನವಾದರೂ ಇವತ್ತಿಗೂ ಯಾವುದೇ ರೀತಿಯ ಪೆಟ್ರೋಲ್ ಸಮಸ್ಯೆ ಕಂಡು ಬಂದಿಲ್ಲ. ಆದರೆ ಆಟೋ ಗ್ಯಾಸ್ ಸ್ವಲ್ಪ ಸಮಸ್ಯೆ ಆಗಿದ್ದು ಬಿಟ್ಟರೆ ಬೇರೆ ಯಾವುದಕ್ಕೂ ಸಮಸ್ಯೆ ಆಗಿಲ್ಲ. ವಾಹನ ಸವಾರರು ಆತಂಕ ಪಡದೆ ಪೆಟ್ರೋಲ್ ತುಂಬಿಸಿಕೊಂಡು ಹೋಗಬೇಕು ಎಂದು ಉದ್ಯೋಗಿ ರಾಜ್ಕುಮಾರ್ ನಾಯ್ಕ್ ತಿಳಿಸಿದ್ದಾರೆ. ಸಿರ್ಸಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಇದು. ಇಲ್ಲಿ ನಮ್ಮಲ್ಲಿ ಪೆಟ್ರೋಲಿಂದ ಯಾವುದೂ ತೊಂದರೆ ಇನ್ನೂವರೆಗೂ ಆಗಲಿಲ್ಲ. ಕಂಪ್ನಿಯವರು ನಿಮಗೆ ಪೆಟ್ರೋಲ್ ಬರ್ತದೆ, ಏನೂ ತೊಂದರೆ ಇಲ್ಲ ಅಂತ ನಮಗೆ ಮೆಸೇಜ್ ಹಾಕಿದ್ದಾರೆ. ಜನರು ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸಿರ್ಸಿಯಲ್ಲಿ ಉಳಿಕೆ ಕಡೆ ನಮಗೆ ಗೊತ್ತಿಲ್ಲ. ಇಂಡಿಯನ್ ಆಯಿಲಲ್ಲಿ ಮಾತ್ರ ಯಾವುದೂ ತೊಂದರೆ ಆಗ್ತಾ ಇಲ್ಲ. ಪೆಟ್ರೋಲು ಗ್ಯಾಸು ಬರ್ತಾ ಇದೆ. ಗ್ಯಾಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ, ಅದೇನು ತೊಂದರೆ ಇಲ್ಲ. ಪೆಟ್ರೋಲ್ ಅಂತೂ ಕಂಟಿನ್ಯೂ ಬರ್ತಾ ಇದೆ. ಮತ್ತೆ ಈಗ ಟ್ಯಾಂಕರ್ ಹೋಗಿದೆ ತರಲಿಕ್ಕೆ. ಇಲ್ಲಿವರೆಗೂ ಯಾವುದೂ ಸಮಸ್ಯೆ ನಿಮಗೆ ಆಗಿಲ್ಲ? ನಮ್ಮಲ್ಲಿ ಯಾವುದೂ ಸಮಸ್ಯೆ ಆಗಲಿಲ್ಲ. ಇನ್ನು ಮುಂದೆ ಸದ್ಯ ಸಮಸ್ಯೆ ಆಗೋದು ಏನೂ ಇಲ್ಲ ನಮ್ಮಲ್ಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.